ನಮಸ್ಕಾರ. ಇವತ್ತು ನಾನು ಒಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಆದರೆ ಅಷ್ಟೇ ಕುತೂಹಲ ಕೆರಳಿಸಿರುವ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಬೆಂಗಳೂರು ಮತ್ತು ಕಡಪ ನಡುವಿನ ರೈಲ್ವೆ ಯೋಜನೆಗಳ ಪ್ರಸ್ತುತ ಸ್ಥಿತಿ. ಬಹುಶಃ ನೀವು ಕೂಡ ಯೋಚಿಸ್ತಾ ಇರ್ಬೋದು, ಈ ಎರಡೂ ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ರೈಲ್ವೆ ಲೈನ್ ಕಥೆ ಏನಾಯಿತು ಅಂತ ಅಲ್ವಾ? ನಮ್ಮ ಮೂಲಗಳ ಪ್ರಕಾರ ಕೋಲಾರ ಮತ್ತು ಮದನಪಳ್ಳಿ ಮೂಲಕ ಸಾಗುವ 260 ಕಿಲೋಮೀಟರ್ ಉದ್ದದ ಬ್ರಾಡ್ಗೇಜ್ ಮಾರ್ಗ ಭೂಸ್ವಾಧೀನದ ಸಮಸ್ಯೆಗಳಿಂದ ಎಷ್ಟು ವಿಳಂಬವಾಗಿದೆ ಅನ್ನೋದನ್ನು ನಾವು ಇವತ್ತು ಆಳವಾಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಇದರ ಜೊತೆಗೆ ಪುಲಿವೆಂದುಲ ಮತ್ತು ಪುಟ್ಟಪರ್ತಿ ಮಾರ್ಗವಾಗಿ ಸಂಪರ್ಕ ಕಲ್ಪಿಸುವ ಪರ್ಯಾಯ ಯೋಜನೆಗಳ ಬಗ್ಗೆಯೂ ಚರ್ಚೆ ಮಾಡೋಣ. ಬನ್ನಿ ನೇರವಾಗಿ ವಿಷಯ ತಿಳಿಯೋಣ. ಈಗ ನಮ್ಮೆಲ್ಲರ ಮನಸ್ಸಲ್ಲಿ ಮೂಡುವ ಅತಿದೊಡ್ಡ ಪ್ರಶ್ನೆ ಅಂದರೆ, ಪ್ರಾದೇಶಿಕ ಆರ್ಥಿಕತೆಗೆ ಅಕ್ಷರಶಃ ಜೀವನಾಡಿಯಾಗಬಲ್ಲ ಈ ಬಹುಮುಖ್ಯ ರೈಲ್ವೆ ಕಾರಿಡಾರ್ ಇಷ್ಟು ವರ್ಷಗಳಾದರೂ ಇನ್ನೂ ಯಾಕೆ ಅಪೂರ್ಣವಾಗಿದೆ? ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ನಡುವಿನ ಈ ಸುವರ್ಣ ಮಾರ್ಗ ದಶಕಗಳಿಂದ ಕೇವಲ ಕನಸಾಗಿಯೇ ಉಳಿದಿದೆ. ವಾಸ್ತವದಲ್ಲಿ ಇದು ಸಾಕಷ್ಟು ತೊಡಕುಗಳನ್ನು ಎದುರಿಸ್ತಾ ಇದೆ. ಹಾಗಾದ್ರೆ ಈ ನಿಧಾನಗತಿಗೆ ಅಸಲಿ ಕಾರಣಗಳೇನು? ಬನ್ನಿ ಒಂದೊಂದಾಗಿ ಬಿಡಿಸಿ ನೋಡೋಣ. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ಹಂತಗಳನ್ನು ನೋಡಲಿದ್ದೇವೆ. ಮೊದಲನೇದಾಗಿ ಮೂಲ 260 ಕಿಲೋಮೀಟರ್ ಯೋಜನೆ, ಆಮೇಲೆ ಅದಕ್ಕೆ ಎದುರಾದ ಅಡೆತಡೆಗಳು, ನಂತರ ಬಂದಂಥ ಪರ್ಯಾಯ ರೈಲ್ವೆ ಪ್ರಸ್ತಾವನೆಗಳು, ಹಾಗೆ ಪೆಂಡ್ಲಿಮರಿ ಸ್ಮಾರ್ಟ್ ಮಾರ್ಗ, ಮತ್ತು ಕೊನೆಯದಾಗಿ ಭವಿಷ್ಯದಲ್ಲಿ ಇದರಿಂದಾಗುವ ಪ್ರಾದೇಶಿಕ ಆರ್ಥಿಕ ಪರಿಣಾಮಗಳು. ಹಾಗಾದರೆ ನಮ್ಮ ಮೊದಲನೇ ವಿಭಾಗದಿಂದ ಶುರು ಮಾಡೋಣ. ಅದೇ ಮೂಲ 260 ಕಿಲೋಮೀಟರ್ ಯೋಜನೆ, ಅಂದ್ರೆ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ನಡುವಿನ ಬೃಹತ್ ಬೆಸುಗೆ. ಈ ಯೋಜನೆಯ ಟೈಮ್ಲೈನ್ ನೋಡಿದ್ರೆ ಖಂಡಿತ ನೀವು ಆಶ್ಚರ್ಯಪಡ್ತೀರಾ. ಗೊತ್ತಾ, ಈ ಯೋಜನೆಗೆ ಆರಂಭಿಕ ಅನುಮೋದನೆ ಸಿಕ್ಕಿದ್ದು 2010-11ರಲ್ಲೇ, ಅಂದ್ರೆ ಒಂದು ದಶಕಕ್ಕೂ ಹೆಚ್ಚು ಕಾಲ ಕಳೆದು ಹೋಗಿದೆ. ಪ್ರಸ್ತುತ ಸ್ಥಿತಿ ಏನಪ್ಪಾ ಅಂದ್ರೆ, ಕಡಪ ಮತ್ತು ರಾಯಚೋಟಿ ನಡುವೆ ಮಾತ್ರ ಸ್ವಲ್ಪ ಮಟ್ಟಿಗೆ ರೈಲು ಸಂಚಾರ ಶುರುವಾಗಿದೆ. ಆದರೆ 2026ರ ಏಪ್ರಿಲ್ ಗುರಿಯನ್ನ ನೋಡಿದರೂ ಕೂಡ ಇನ್ನೂ ಸಮೀಕ್ಷೆಗಳೇ ನಡೀತಾ ಇವೆ. ವಿಳಂಬದ ಛಾಯೆ ತುಂಬಾನೇ ದಟ್ಟವಾಗಿದೆ ಅಂತಲೇ ಹೇಳಬಹುದು. ಒಮ್ಮೆ ಈ ಮೂಲ ಯೋಜನೆಯ ಮ್ಯಾಪನ್ನ ಊಹಿಸ್ಕೊಳ್ಳಿ. ಇದು ಕಡಪದಿಂದ ಶುರುವಾಗಿ ರಾಯಚೋಟಿ, ಮದನಪಳ್ಳಿ, ಮುಳಬಾಗಿಲು ಮತ್ತು ಕೋಲಾರದ ಮೂಲಕ ಹಾದುಹೋಗಿ ಅಂತಿಮವಾಗಿ ನಮ್ಮ ಬೆಂಗಳೂರನ್ನ ತಲುಪಬೇಕಿತ್ತು. ಒಟ್ಟು 260 ಕಿಲೋಮೀಟರ್ ಉದ್ದದ ಮಾರ್ಗ. ರಾಯಲಸೀಮಾ ಪ್ರದೇಶವನ್ನು ನೇರವಾಗಿ ಕರ್ನಾಟಕದ ರಾಜಧಾನಿಗೆ ಕನೆಕ್ಟ್ ಮಾಡುವ ಈ ಐಡಿಯಾ ನಿಜಕ್ಕೂ ಅದ್ಭುತವಾಗಿತ್ತು. ಪ್ರಯಾಣಿಕರಿಗೆ ಮತ್ತು ವ್ಯಾಪಾರ ವಹಿವಾಟಿಗೆ ಇದೊಂದು ಗೇಮ್ ಚೇಂಜರ್ ಆಗುತ್ತೆ ಅಂತಲೇ ಎಲ್ಲರೂ ಅಂದ್ಕೊಂಡಿದ್ರು. ಸರಿ, ಇಷ್ಟೆಲ್ಲ ಒಳ್ಳೆ ಪ್ಲಾನ್ ಇದ್ರೂ ಯೋಜನೆ ಯಾಕೆ ನಿಂತೋಯ್ತು? ಅದೇ ನಮ್ಮ ಎರಡನೇ ವಿಭಾಗ, ಅಡೆತಡೆಗಳು ಮತ್ತು ಯೋಜನೆಯ ವಿಳಂಬ. ಈ ಬೃಹತ್ ಯೋಜನೆಗೆ ಬ್ರೇಕ್ ಹಾಕಿದ ಪ್ರಮುಖ ಸವಾಲುಗಳು ಇಲ್ಲಿವೆ. ಮೊದಲನೇ ದೊಡ್ಡ ತಲೆನೋವು ಅಂದ್ರೆ ಆಂಧ್ರಪ್ರದೇಶದ ಗ್ರಾಮೀಣ ಹಾಗೂ ಅರೆನಗರ ಪ್ರದೇಶಗಳಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ. ಇದು ಅನ್ಕೊಂಡಷ್ಟು ಸುಲಭವಾಗಿರಲಿಲ್ಲ. ಎರಡನೇದಾಗಿ ಹಣಕಾಸಿನ ಕೊರತೆ ಮತ್ತು ಅನುದಾನ ಸರಿಯಾದ ಸಮಯಕ್ಕೆ ಬರದೇ ಇರುವುದು. ಮೂರನೇದು 2 ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಕೋಆರ್ಡಿನೇಷನ್ ಕೊರತೆ. ಇದಲ್ಲದೆ ಕರ್ನಾಟಕದ ಗಡಿಯೊಳಗೆ ಮಾರ್ಗ ಹೊಂದಾಣಿಕೆ ಅಂದ್ರೆ ಅಲೈನ್ಮೆಂಟ್ ಸಮಸ್ಯೆಗಳು ಕೂಡ ಎದುರಾದವು. ಈ ಎಲ್ಲ ಕಾರಣಗಳಿಂದಾಗಿ ಯೋಜನೆ ವಿಳಂಬದ ಸುಳಿಯಲ್ಲಿ ಸಿಲುಕೊಳ್ತು. ಮೂಲ ಯೋಜನೆ ಈ ರೀತಿ ಸ್ಟಕ್ ಆದಾಗ ಸಹಜವಾಗಿಯೇ ಬೇರೆ ದಾರಿ ಹುಡುಕ್ಬೇಕಲ್ವಾ? ಅದನ್ನೇ ನಾವು 3ನೇ ವಿಭಾಗದಲ್ಲಿ ನೋಡೋಣ, ಪರ್ಯಾಯ ರೈಲ್ವೆ ಪ್ರಸ್ತಾವನೆಗಳು. ಮೂಲ ಯೋಜನೆಗೆ ಪರ್ಯಾಯವಾಗಿ ಮೊದಲು ಕೇಳಿಬಂದ ಪ್ರಸ್ತಾವನೆ ಅಂದ್ರೆ ಇದು. ಜಮ್ಮಲಮಡುಗು ತಾಲೂಕಿನ ಮುದ್ದನೂರಿಂದ ಆರಂಭವಾಗಿ ಪುಲಿವೆಂದುಲ, ನಂತರ ಮುದಿಗುಬ್ಬ ಮೂಲಕ ಹಾದು ಹೋಗಿ ಅಂತಿಮವಾಗಿ ಪುಟ್ಟಪರ್ತಿಯನ್ನು ತಲುಪುವ ಮಾರ್ಗ. ಇದು ಮೂಲ ಮಾರ್ಗಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾದ ದಿಕ್ಕಿನಲ್ಲಿ ಸಾಗುವ ಒಂದು ಹೊಸ ಐಡಿಯಾ ಆಗಿತ್ತು. ಆದ್ರೆ ಈ ಮುದ್ದನೂರು ಮಾರ್ಗದಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇದೆ. ಅದೇನಂದ್ರೆ ಇದು ಕಡಪಗೆ ನೇರವಾದ ಸಂಪರ್ಕವನ್ನ ಒದಗಿಸುವುದಿಲ್ಲ. ಕಡಪ ತಲುಪಬೇಕು ಅಂದ್ರೆ ಈ ಮಾರ್ಗವು ಯರಗುಂಟ್ಲ ಮತ್ತು ಕಮಲಾಪುರದ ಮೂಲಕ ಬಹಳ ಉದ್ದದ ಸುತ್ತುಬಳಕೆಯ ಹಾದಿಯನ್ನ, ಅಂದ್ರೆ ಒಂದು ಲಾಂಗ್ ಕಟ್ ಅನ್ನ ಅವಲಂಬಿಸಬೇಕಾಗತ್ತೆ. ಇದರಿಂದ ಏನಾಗುತ್ತೆ? ಆಬ್ವಿಯಸ್ಲಿ ಒಟ್ಟು ಪ್ರಯಾಣದ ದೂರ ಮತ್ತು ಸಮಯ ಎರಡೂ ಜಾಸ್ತಿಯಾಗುತ್ತೆ. ಈ ಸಮಸ್ಯೆಗೆ ಪರಿಹಾರವಾಗಿ ಬಂದದ್ದೇ ನಮ್ಮ 4ನೇ ವಿಭಾಗ, ಪೆಂಡ್ಲಿಮರಿ ಸ್ಮಾರ್ಟ್ ಮಾರ್ಗ. ಇದೊಂದು ಅದ್ಭುತವಾದ ಹೈಬ್ರಿಡ್ ಪರಿಹಾರ ಅಂತಲೇ ಹೇಳಬಹುದು. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಬಹುಮುಖ್ಯ ಸಂಖ್ಯೆ ಅಂದ್ರೆ 21 ಕಿಲೋಮೀಟರ್. ಹೌದು, ಕಡಪದಿಂದ ಪೆಂಡ್ಲಿಮರಿವರೆಗೆ ಈಗಾಗಲೇ 21 ಕಿಲೋಮೀಟರ್ ರೈಲ್ವೆ ಹಳಿಯ ನಿರ್ಮಾಣ ಕಾರ್ಯ ಸಂಪೂರ್ಣವಾಗಿ ಮುಗಿದೋಗಿದೆ. ಆದರೆ ವಿಪರ್ಯಾಸ ನೋಡಿ, ಪ್ರಸ್ತುತ ಇದು ಯಾವುದೇ ದೊಡ್ಡ ಮಟ್ಟದ ಬಳಕೆಯಿಲ್ಲದೆ ಹಾಗೆ ಸುಮ್ಮನೆ ಬಿದ್ದಿದೆ. ಈಗಿರುವ ದೊಡ್ಡ ಸವಾಲು ಅಂದ್ರೆ ಈ ಸಿದ್ಧವಿರುವ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹೇಗೆ ಸ್ಮಾರ್ಟ್ ಆಗಿ ಬಳಸ್ಕೊಳ್ಬಹುದು ಅನ್ನೋದು. ಇದರ ಹಿಂದಿನ ಅರ್ಥಶಾಸ್ತ್ರವನ್ನ ಸ್ವಲ್ಪ ಗಮನಿಸಿ.
ಒಂದು ವೇಳೆ ನಾವು ಆಗಲೇ ಮಾತನಾಡಿದ್ದ ಮುದ್ದನೂರು ಪರ್ಯಾಯ ಮಾರ್ಗವನ್ನ ಫೈನಲ್ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಈ ಕಡಪ ಮತ್ತು ಪೆಂಡ್ಲಿಮರಿ ನಡುವಿನ 21 ಕಿಲೋಮೀಟರ್ ಪೂರ್ಣಗೊಂಡಿರುವ ಹಳೆಯನ್ನ ನಾವು ಕಂಪ್ಲೀಟಾಗಿ ಕಡೆಗಣಿಸಿದಂತಾಗುತ್ತೆ. ಅಂದರೆ ಈಗಾಗಲೇ ಹೂಡಿಕೆ ಮಾಡಲಾಗಿರುವ ಕೋಟ್ಯಾಂತರ ರೂಪಾಯಿಗಳ ಸಂಕ್ ಕಾಸ್ಟ್ ಅಥವಾ ಮುಳುಗಿದ ವೆಚ್ಚ ಸಂಪೂರ್ಣವಾಗಿ ನೀರಲ್ಲಿ ಹೋಮ ಮಾಡಿದ ಹಾಗೆ ವ್ಯರ್ಥವಾಗುತ್ತೆ. ಆರ್ಥಿಕ ದೃಷ್ಟಿಯಿಂದ ಇದು ಖಂಡಿತ ಜಾಣತನವಲ್ಲ ಅಲ್ವಾ? ಈ ಎರಡೂ ಆಯ್ಕೆಗಳನ್ನ ಪಕ್ಕಪಕ್ಕ ಇಟ್ಟು ನೋಡಿದಾಗ ಚಿತ್ರಣ ನಮಗೆ ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಮುದ್ದನೂರು ಮಾರ್ಗ ನೋಡಿದ್ರೆ ತುಂಬಾನೇ ಉದ್ದವಾಗಿದೆ ಮತ್ತು ಸಿದ್ಧವಿರುವ ಹಳಿಗಳನ್ನ ವೇಸ್ಟ್ ಮಾಡುತ್ತೆ. ಅದೇ ಪೆಂಡಿಲ್ಮರಿ ಹೈಬ್ರಿಡ್ ಮಾರ್ಗನ ತಗೊಂಡ್ರೆ ಇದು ಪ್ರಯಾಣದ ಅಂತರವನ್ನ ಕಡಿಮೆ ಮಾಡೋದು ಮಾತ್ರ ಅಲ್ಲ, ಆ 21 ಕಿಲೋಮೀಟರ್ ಹಳಿಯನ್ನ ರಕ್ಷಿಸಿ ಬಳಸ್ಕೊಳ್ಳುತ್ತೆ. ಭೌಗೋಳಿಕವಾಗಿ ಹಾಗೂ ಆರ್ಥಿಕವಾಗಿ ನೋಡಿದ್ರೂ ಇದೇ ಅತಿ ಹೆಚ್ಚು ದಕ್ಷವಾದ ಆಯ್ಕೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಈ ಹೈಬ್ರಿಡ್ ಮಾರ್ಗ ಹೇಗೆ ಸಾಗತ್ತೆ ಅಂತ ನೋಡೋಣ. ಕಡಪದಿಂದ ಪೆಂಡಲಿಮರಿವರೆಗಿನ ಈಗಿರುವ ಹಳಿಯನ್ನೇ ಬಳಸಿ ಅಲ್ಲಿಂದ ಪಾಪಾಗ್ನಿ ನದಿಯನ್ನ ದಾಟಿ ವೇಂಪಳ್ಳಿಗೆ ತಲುಪುತ್ತೆ. ಅಲ್ಲಿಂದ ವೇಮುಲ ಮೂಲಕ ಪುಲಿವೆಂದುಲ ಮತ್ತು ನಂತರ ಮುದಿಗೊಬ್ಬದಿಂದ ಪುಟ್ಟಪರ್ತಿಗೆ ಕನೆಕ್ಟ್ ಆಗುತ್ತೆ. ವಿಶೇಷ ಏನಪ್ಪಾ ಅಂದ್ರೆ ಈ ಮಾರ್ಗವು ಅಂತಿಮವಾಗಿ ಹಿಂದೂಪುರ್ ಮತ್ತು ದೊಡ್ಡಬಳ್ಳಾಪುರ ಮೂಲಕ ಬೆಂಗಳೂರು ಮುಖ್ಯ ಮಾರ್ಗವನ್ನು ಅತ್ಯಂತ ಸುಲಭವಾಗಿ ಸೇರ್ಕೊಡುತ್ತೆ. ನಿಜಕ್ಕೂ ಇದೊಂದು ಸ್ಮಾರ್ಟ್ ಪ್ಲಾನ್. ಇದೆಲ್ಲ ಸರಿ, ಆದರೆ ಇದರಿಂದ ನಮಗೇನು ಲಾಭ ಅಂತ ನೀವು ಕೇಳ್ಬೋದು. ಅದನ್ನೇ ನಮ್ಮ 5ನೇ ಮತ್ತು ಕೊನೆಯ ವಿಭಾಗದಲ್ಲಿ ನೋಡೋಣ. ಭವಿಷ್ಯದ ಪ್ರಾದೇಶಿಕ ಆರ್ಥಿಕ ಪರಿಣಾಮ. ಈ ಯೋಜನೆಯು ಈ ಪ್ರದೇಶದ ಸಂಪರ್ಕ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಈ ಮಾತು ಅಕ್ಷರಶಃ ಸತ್ಯ. ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ನಡುವಿನ ಆರ್ಥಿಕ ಅಂತರವನ್ನ ಕಡಿಮೆ ಮಾಡುವ ದೀರ್ಘಕಾಲೀನ ವಿಷನ್ ಈ ಯೋಜನೆಗಿದೆ. ಇದು ಕೇವಲ 2 ದೊಡ್ಡ ನಗರಗಳನ್ನ ಮಾತ್ರ ಬೆಸೆಯುವುದಿಲ್ಲ, ಬದಲಿಗೆ ಮಾರ್ಗ ಮಧ್ಯೆ ಬರುವ ಅಸಂಖ್ಯಾತ ಹಳ್ಳಿಗಳು ಮತ್ತು ಪಟ್ಟಣಗಳ ಇಡೀ ಆರ್ಥಿಕ ಚಿತ್ರಣವನ್ನೇ ಬದಲಾಯಿಸುವ ಶಕ್ತಿ ಹೊಂದಿದೆ. ಇದರಿಂದ ಆಗುವ ನಿರ್ದಿಷ್ಟ ಲಾಭಗಳನ್ನು ನೋಡೋದಾದ್ರೆ ದೈನಂದಿನ ಪ್ರಯಾಣಿಕರಿಗೆ ಸಮಯ ಮತ್ತು ದೂರ ಎರಡರಲ್ಲೂ ಭಾರೀ ಉಳಿತಾಯವಾಗಲಿದೆ. ವ್ಯಾಪಾರಸ್ಥರಿಗೆ ಸರಕು ಸಾಗಣೆಗೆ ಒಂದು ನೇರವಾದ ಸುಲಭವಾದ ಕಾರಿಡಾರ್ ಸಿಕ್ಕಂತಾಗುತ್ತೆ. ಮುಖ್ಯವಾಗಿ ಹಿಂದುಳಿದ ರಾಯಲಸೀಮಾ ಭಾಗದಲ್ಲಿ ಹೊಸ ಆರ್ಥಿಕ ಚಟುವಟಿಕೆಗಳಿಗೆ ಇದು ಮುನ್ನುಡಿ ಬರೆಯಲಿದೆ. ಇದರ ಜೊತೆಗೆ ನಮ್ಮ ಕರ್ನಾಟಕದ ಕೋಲಾರ ಭಾಗದ ಲಾಜಿಸ್ಟಿಕ್ಸ್ ಮತ್ತು ಸಾರಿಗೆ ವ್ಯವಸ್ಥೆಗೂ ಇದು ಭಾರೀ ಬಲ ತುಂಬಲಿದೆ. ಅಂತಿಮವಾಗಿ ಈಗ ಚೆಂಡು ರೈಲ್ವೆ ಮಂಡಳಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಅಂಗಳದಲ್ಲಿದೆ. ಅವರ ಮುಂದೆ ಈಗ ಸ್ಪಷ್ಟವಾಗಿ 3 ಆಯ್ಕೆಗಳಿವೆ. 1. ದಶಕಗಳಿಂದ ನನೆಗುದಿಗೆ ಬಿದ್ದಿರುವ ಕೋಲಾರ ಮೂಲಕ ಹಾದುಹೋಗುವ ಮೂಲಮಾರ್ಗ. 2. ಹೊಸದಾಗಿ ಪ್ರಸ್ತಾಪವಾಗಿರುವ ಮುದ್ದನೂರು ಮಾರ್ಗ. ಅಥವಾ 3. ಅಸ್ತಿತ್ವದಲ್ಲಿರುವ ಹಳಿಗಳನ್ನ ಜಾಣತನದಿಂದ ಬಳಸಿಕೊಳ್ಳುವ ಪೆಂಡಿಲಿಮರಿ ಹೈಬ್ರಿಡ್ ಮಾರ್ಗ. ಈ ಪ್ರದೇಶದ ಒಟ್ಟಾರೆ ಅಭಿವೃದ್ಧಿಗೆ ಯಾವ ಹಾದಿ ಸೂಕ್ತ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಈ ರೈಲ್ವೆ ಜಾಲದ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಂತಹ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.